unusually late. The Rashtra Sevika Committee, in a novel gesture, has decided to uplift women whose lives had been shattered in the Uttarakhand flood. The Rashtra Sevika Committee, in a novel gesture, has decided to uplift women whose lives had been shattered in the Uttarakhand floods. Shanta Kumari, the chief coordinator of Rashtra Sevika Committee, said that the committee would arrange for remarriage of interested widows and hold self-employment training. In a move in this direction, a team of volunteers of the committee had visited two villages near Dehradun and Uttarkashi and found that over 3,000 men had either died or have gone missing in the deluge and that their families are in distress, she informed. There were also plans to offer self-employment training in 5 villages, she said. She also informed that the committee was operating 23 hostels for girls and orphans across the nation. ನಾವು ಸತ್ಯ ಏನು ನಮ್ಗೆ ಗೊತ್ತಾಗಿಲ್ಲ ಆ ಮಾತ್ರ ನಾವು ಮಾತಾಡ್ತಿದ್ದೆ ನಾವು ಮಾತಾಡ್ತೀವಿ ಯಾರೇ ಹಿರಿಯ ಅಧಿಕಾರಿಗಳು ಅವರು ಸಾಧನೆ ಮಾಡ್ತಾರೆ ಯಾರ ಬಗ್ಗೆ ನಾವು ಮಾತಾಡ್ತಾರೆ ಯಾರೇ ಗೊತ್ತಿಲ್ಲ ನನಗೆ ಸತ್ಯ ಗೊತ್ತಾಗ ಮಾತ್ರ ನಾನು ಮಾತಾಡ್ತೀನಿ ಸರಿಗೆ ಆದ್ರೂ ಒಳ್ಳೆಯದಲ್ಲ ಯಾವುದೇ ವಿಷಯಕ್ಕೆ ಜನರ ಮನಸ್ಸಿನ ಸಂಶಯ ಇಲ್ಲ ಸರಿಗೆ ಆದ್ರೆ ಒಳ್ಳೆಯದು ಜನರಿಗೂ ಗೊತ್ತಾಗುತ್ತೆ ಸತ್ಯ ಏನು ಯಾವುದೇ ವಿಷಯ ಸರಿಗೆ ಆದ್ರೆ ಒಳ್ಳೆಯದು ಜಿಡಿಯಿಂದ ಅಂತಾರೆ ಯಾಕೆ ಕಾದು ಮಾಡ್ತಾರೆ ಸಂಖ್ಯೆ ಆಗಬೇಕು ಯಾವ ತರ ಸರಿಯಾಗಿ ಲವ್ ಜಿಹಾದ್ ಈ ಭಾಗದಲ್ಲಿ ಪರೀಕ್ಷೆ ನಡೀತದೆ. ಲವ್ ಜಿಹಾದ್ ಹೆಣ್ಮಕ್ಳ ಕಣ್ಮರೆಯಾಗುವ ಪ್ರಸಂಗಗಳು ಜಾಸ್ತಿ ಆಗ್ತದೆ. ಇದರ ಬಗ್ಗೆ ರಾಷ್ಟ್ರೀಯ ವಿಕಾಸದವರು ಯಾವ ರೀತಿ ಸಮಿತಿಯವರು ಯಾವ ರೀತಿ ನಾವು ನನ್ನ ಹೆಣ್ಮಕ್ಳಲ್ಲಿ ಜಾಗೃತಿ ತರುವಂತಹ ಕೆಲಸನ ನಾವು ಮಾಡ್ತಾ ಇದ್ವಿ ಮಾಡಬೇಕು. ಯಾಕೆ ಪ್ರಕರಣ ಆಗುತ್ತೆ ಯಾರೇ ಒಬ್ಬರು ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ ನಾವು ಅದರಿಂದ ತಿಳಿದು ತರಬೇಕು. ಮತ್ತೆ ಯಾರನ್ನು ಮಾಡ್ತಾ ಇದ್ದಾರೋ ಅವರ ನಿಯಂತ್ರಣ ಮಾಡೋದು ನಾವೇನ್ ಮಾಡ್ಬೋದು ಅದರ ಬಗ್ಗೆ ಯೋಚನೆ ಮಾಡಬೇಕು. ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಸಾಕಷ್ಟು ಪ್ರಕರಣಗಳು ಈಗ ಬರ್ತಾ ಇದೆ. ಈಗ ನಾನು ಮಧ್ಯಪ್ರದೇಶದಲ್ಲಿ ಒಂದು ನೀಮಚ್ ಅಂತ ಸ್ಥಾನ ಇದೆ, ಅದರ ಹತ್ರ ಒಂದು ಹಳ್ಳಿ ಇದೆ, ಅದು ಗೌಡ ಅಂತ ಅಲ್ಲಿ ಹೇಳ್ತಾ ಇದ್ರು ಪ್ರತಿಯೊಂದು ಮನೆಯಿಂದ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ ಆ ಥರ ಪ್ರಸಂಗದಲ್ಲಿ ಅದು ನಿಜ ಗೊತ್ತು ನಾನು ನೋಡಿದ್ದಾರೆ ಹೇಳ್ತಾ ಇದ್ದಾರೆ. ಹಾಗೆ ಅನೇಕ ಪ್ರಶ್ನೆಗಳು ಆಗ್ತಾ ಇರೋದು ನಾವು ಯೋಚನೆ ಮಾಡಿದ್ದಾರೆ ನಮ್ಮ ಹೆಣ್ಮಕ್ಳು. ಈಗ ನೋಡಿ ದೇವರ ಹೆಣ್ಮಕ್ಳು ಕರ್ಕೊಂಡು ಹೋದ್ರೆ ನನಗೆ ಪ್ರಶ್ನೆ ಅಂತ ಅವರಿಗೆ ಭಯೋತ್ಪಾದಕ ಶಿಕ್ಷಣ ಕೊಟ್ಟು ಭಯೋತ್ಪಾದಕರನ್ನ ಮಾಡ್ತಾರೆ. ಈ ಉದಾಹರಣೆ ನಾನು ಹೇಳೋದಿಲ್ಲ, ನಕ್ಸಲೀಯರು ಇದ್ರದ್ದು ಆದಾಗ ಚಂದ್ರಪುರ ಹತ್ರ ಮಹಾರಾಷ್ಟ್ರದಲ್ಲಿ ಬಾಮರಾಘಾಟ್ ಅಂತ ಹೇಳಿ ಒಂದು ಹಳ್ಳಿ ಇದೆ. ಅಲ್ಲಿಂದ ಅಲ್ಲಿ ಒಂದು ಹೆಣ್ಣು ನಮ್ಮ ಇದು ತಂದಿಲ್ಲ ಚಂದ್ರಪುರದಲ್ಲಿ. ಅವ್ರು ಹೇಳ್ತಾರೆ ಅವಳ ಅತ್ತೆ ಇದು 12 ವರ್ಷದೊಳಗೆ ಕರ್ಕೊಂಡು ಹೋಗ್ತಾರೆ. ಆಗ ಅವಳು ಪ್ರಶಿಕ್ಷಣ ಕೊಟ್ಟು ಇವತ್ತು ಅವರು ನೇತೃತ್ವ ಆಗಿದ್ದಾರೆ ಕಾರಕ. ಆ ಒಂದು ಅಷ್ಟೊಂದಷ್ಟು ಇದಾಗಿದ್ದಾರೆ 22 ವರ್ಷಗಳು ಅವರು 20 ಜನರನ್ನ ಇದ್ದಾರೆ. ಹೀಗೆ ಹೆಣ್ಣುಮಕ್ಕಳನ್ನ ಈಗ ಅಪಹರಣ ಮಾಡಿ ಅವರಿಗೆ ಇದರ ಭಯೋತ್ಪಾದಕ ಶಿಕ್ಷಣ ಕೊಟ್ಟು ಅವರನ್ನ ಉಗ್ರವಾದಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಲೌಕಿಕಾರ್ಥಕ್ಕೆ ಇದೆ ಪ್ರಶ್ನೆ ಎಲ್ಲ ಕರ್ಕೊಂಡು ಹೋಗೋದು ಮಾತ್ರ ಅಲ್ಲ, ಅವರನ್ನ ಉಗ್ರವಾದಿಗಳನ್ನ ತಯಾರು ಮಾಡಿ ಒಂದು ದೇಶದ ವಿರುದ್ಧ ಅವರನ್ನು ನಿಲ್ಲಿಸುವಂತ ಪ್ರಯತ್ನ ಆಗ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನ Addressing a press meet on Thursday, Congress leader Janardhan Pujari said that without knowing the real culprits of Saujany's rape and murder case, no one should be blamed. ಸೌಜನ್ಯ ಎಲ್ಲರೂ ಹೇಳ್ತಿದ್ರು ಬಹಳ ಒಳ್ಳೆಯ ಹುಡುಗಿ, ಅವಳದು ಒಳ್ಳೆಯ ನಡತೆ, ಯಾರಿಗೂ ಕೂಡ ನೋವನ್ನು ಉಂಟು ಮಾಡಿದವಳಲ್ಲ ಅಂತ ಹೆಣ್ಣು ಹೋಗಿದ ಮೇಲೆ ಕ್ರೂರ ರೀತಿಯ ಅತ್ಯಾಚಾರ ಮಾಡಿ ಅವರನ್ನ ಕೊಲೆಗೈತು. ಆ ಕುಟುಂಬದ ದುಃಖವನ್ನು ನಾವು ನೋಡುವಾಗ ಮಾತೇ ಬರ್ತಾ ಇರಲಿಲ್ಲ. ಧರ್ಮಾಧಿಕಾರಿಗಳ ಸಾಕಣೆ ಧೀರೇಂದ್ರ ಹಿರೇಗಳು ಸುಮಾರು 65 ವರ್ಷದ ಜೀವನವನ್ನು ಮಾಡಿ ತೋರಿಸಿದ್ದಾರೆ. ಒಂದು ಗಣಕ ಕೂಡ ಇಲ್ಲ. ಆದರೆ ಇದೊಂದು ಸವಾಲು, ಒಂದು ಮನುಷ್ಯನ ಕ್ಯಾರೆಕ್ಟರ್ ಅನ್ನು ಮೇಂಟೈನ್ ಮಾಡೋದು ಅದನ್ನು ಮಾಡಲಿಕ್ಕೆ ಒಂದು ಕ್ಷಣ ಸಾಕು.
ಆದ್ರೆ ಡಿಒಲಿ ಸಿಬಿಐ ಒಂದು ಎನ್ಕ್ವೈರಿ ಮಾಡುವಾಗ ಕೂಡಲೇ ಅವರಿಗೆ ಅರೆಸ್ಟ್ ಮಾಡೋದಿಲ್ಲ ಯಾರಂತ ಎಂತ ಪ್ರೊಸೀಜರ್ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ ಅವರು. ಪ್ರೊಸೀಜರ್ ಏನಂತ ನೋಡ್ಬೇಕು. ಎಲ್ಲ ಕಲೆಕ್ಟ್ ಮಾಡಿ ಯಾವ ಮೇಲೆ ಸಂಸ್ಥೆ ಇದ್ರು ಕೂಡ ಅದನ್ನು ಕಲೆಕ್ಟ್ ಮಾಡಿ ಆ ಎವಿಡೆನ್ಸ್ ಕಲೆಕ್ಟ್ ಆದ ನಂತರ ಅವರನ್ನು ಸ್ಟೇಷನ್ ನಿಲ್ಲಿಸಿದ್ದಾರೆ. ಈಗ ಸಿಬಿಐ ಎಲ್ಲ ಮಾಡೋದೇನು, ಒಂದು ದಿವಸವನ್ನು ಅರೆಸ್ಟ್ ಮಾಡಿ ಅದೇ ರೀತಿ ಕೆಲವರನ್ನು ಮಾಡ್ತಾರೆ. ಎವಿಡೆನ್ಸ್ ಕಲೆಕ್ಟ್ ಮಾಡಿ ಪ್ರೂಫ್ ಇದ್ರೆ ಅವರ ಒಂದು ಕ್ವಶನ್ ಮಾಡ್ತಾರೆ. ಕಡೆಗೆ ಕ್ವಶನ್ ಮಾಡಿ ಸರಿಯಾದ ಉತ್ತರ ತಿಳಿದಿದ್ದರೆ Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lips-making taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. Acting Homeopathy International. Happy living with Acting Homeopathy. Permanent healing without side effects for arthritis, psoriasis, infertility, erectile malfunction, paralysis, diabetes, asthma, BP, etc. Visit Acting Homeopathy International, first floor, Bridge Square Building, near Juice Junction, Manila. Telephone 9611001001. Here's great news to the seafood lovers in Mangalore. The Coral Restaurant at the Ocean Pearl launches the exquisite and authentic Seafood Festival, serving an amazing range of freshly cooked seafood to relish your taste buds like never before. Come and be a part of this unique experience at the Coral Restaurant and treat yourselves with the lip-smacking and mouth-watering flavors of our seafood delicacies in the perfect ambience. From 12 to 3 p.m. and 7 p.m. onwards at your hotel, the Ocean Pearl. Josa Lucas presents Sparkle Eye, diamond jewelry designed to match the sparkle in your eyes for the first time ever. Josa Lucas presents Sparkle Eye, diamond jewelry designed to match the sparkle in your eyes for the first time ever. Desired by every eye. The Vajra Arts Kudla Troupe held a Muhurat for the Tulu stage play Nempu Uppat at Charo Maganapati Temple on October 14. Vajra Arts Kudla Troupe held a Muhurat for the Tulu stage play Nempu Uppat at Charo Maganapati Temple on October 14. Mr. Santosh Kulur, speaking on the occasion, said that their aim is to promote the Tulu language and culture, and that people from Tulu Nadu should watch this Tulu stage play and encourage the artists. ಮಹಾಗಣಪತಿ ದೇವರ ಆಶೀರ್ವಾದ ಜೊತೆಗೊಂಡು ಈ ಒಂದು ನೆಂಪು ಉಪ್ಪಾಡುವಂತಹ ನಾಟಕದ ಮುಹೂರ್ತನ ಮಂತ್ರ ಇದಕ್ಕೆ ಕಥೆಗಾರ ಯಾರು ಅಂಚನೆ ನಿರ್ದೇಶನ ಪ್ರಸಾದ್ ಕುಲಾಲ್ ಸಿದ್ಧಗಟ್ಟೆ ನೇರ ನಿರ್ದೇಶನ ಮತ್ತೊಂದಿದ್ದಾರೆ ನೇರ ಖ್ಯಾತ ಯಕ್ಷಗಾನ ಕಲಾವಿದ ಆಗಿದ್ದಾರೆ. ಅಂಚನೆ ನಮ್ಮ ಈ ನಾಟಕವನ್ನು ಜನವರಿ ಪ್ರದರ್ಶನ ಮಲ್ಕೊಡೋದಿಲ್ಲ ನಿಕ್ಲು ಮಾತೆಲ್ಲ ಈ ನಾಟಕವನ್ನು ಕೂದು ಕಲಾವಿದರಿಗೆ ಪ್ರೋತ್ಸಾಹ ಕೊಡೋಣ. Director of the play, Mr. Prasad Kulal, speaking on the occasion, said that this stage play was a tiny pearl. The director has personalized every topic and day-to-day incidents in this play. He urged the gathering to encourage the artists by patronizing this play. Artists Mr. Shivappa, Mr. Ashok and Krishna Kulal were also present.
Minister of Health and Family Welfare, Government of Karnataka, Mr. U.T. Khadar, inaugurated the Active Homeopathy International Clinic at Balmata on October 15th. State Minister for Health and Family Welfare, Mr. U.T. Khadar, inaugurated the Active Homeopathy International Clinic at Balmata on the 15th of October. Speaking on the occasion, Mr. U.T. Khadar said that in the urban area, people are more cautious about their health, and if they get cough or cold or back pain, they go to the consultant or the surgeon. In the coming days, he said that they needed more active polyclinics in the district. ಬಹುಶಃ ಭಾರತದಲ್ಲಿರುವಂತಹ ಇವತ್ತು 4-5 ಪದ್ಧತಿಗಳು ಮೆಡಿಸಿನ್, ಅಲೋಪತಿ ಇರಲಿ, ಹೋಮಿಯೋಪತಿ ಇರಲಿ, ಯುನಾನಿ ಇರಲಿ ಹಾಗೂ ಆಯುರ್ವೇದಿಕ್ ಇರಲಿ, ಇದೆಲ್ಲ ಕೂಡ ಅದಕ್ಕೆ ಆದ ವಿಶೇಷವಾದ ಗುಣಗಳಿದೆ. ಅದಕ್ಕಾಗಿ ನಾವು ಇವತ್ತು ನಮ್ಮ ಸರ್ಕಾರದ ಮೂಲಕ ಇವತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಇವತ್ತು ಆಯುಷ್ ಕ್ಲಿನಿಕ್ ಪ್ರಾರಂಭ ಮಾಡುವಾಗ ಪ್ರತಿಯೊಂದರಲ್ಲೂ ಕೂಡ 4 ಕೂಡ ಇವತ್ತು ನಾವು ಸೇರಿಸಿಕೊಂಡು ಯಾರೇ ಇಂಟಗ್ರೇಟೆಡ್ ಮೆಡಿಸಿನ್ಗೆ ನಾವು ಇವತ್ತು ವಿಶೇಷವಾದ ಮಹತ್ವ ಕೊಡ್ತೇವೆ. ಪ್ರತಿಯೊಂದರಲ್ಲಿ ಉತ್ತಮವಾದ ಅಂಶ ಪ್ರತಿಯೊಂದು ನಮ್ಮ ವೈದ್ಯ ಔಷಧದಲ್ಲಿ ಕೂಡ ಇದೆ. ಆ ಉತ್ತಮವಾದ ಪಡೆಯುವಂಥ ಅವಕಾಶ ಆದ ಕಾರಣ ಈ 4 ಅದು ನಮ್ಮ ಹೋಮಿಯೋಪತಿ, ಯುನಾನಿ, ಆಯುರ್ವೇದಿಕ ನಮ್ಮ ಹೋಮಿಯೋಪತಿ, ಹೋಮಿಯೋಪತಿ ಈ 4 ಪ್ಲಸ್ ಅಲೋಪತಿ ಈಗಾಗಲೇ ಇದೆ. ಇದನ್ನೆಲ್ಲ ಸೇರಿಸಿಕೊಂಡು ಜನರಿಗೆ ಅವರಿಗೆ ಬೇಕಾದಂಥ ಔಷಧ ಪಡೆಯುವಂಥ ಅವಕಾಶವನ್ನು ಪಡೆಯುವಂಥದ್ದು ಮತ್ತು ಪ್ರತಿಯೊಂದು ಬ್ರಾಂಚ್ ಇರುವಂತಹ ಮಹತ್ವವನ್ನು ತಿಳಿಸಿಕೊಳ್ಳುವಂತಹ ಅವಕಾಶವನ್ನು ಸರ್ಕಾರ ಕಲ್ಪಿಸಿದೆ. MLA North Constituency Mr. Mohiddin Bawa said that the Active Homeopathy International in Mangalore was their 4th venture. The main aim of Active Homeopathy International Clinic was to provide good health to the people of Mangalore. ಮುಖ್ಯವಾಗಿ ಈಗ ಜನತೆಗೆ ಬೇಕಾಗಿದ್ದು ಆರೋಗ್ಯ ಹೊಂದಿದ್ದರೆ ಎಲ್ಲದರಲ್ಲೂ ನಾವು ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಈಗ ನಮ್ಮ ಕೇಂದ್ರ ಸರ್ಕಾರವಿರಲಿ, ರಾಜ್ಯ ಸರ್ಕಾರವಿರಲಿ ಹಾಗೂ ಈ ಕ್ಲಿನಿಕ್ ಅನ್ನು ಇವತ್ತು ಇನಾಗ್ರೇಷನ್ ಮಾಡಿದಂತಹ ನಮ್ಮ ಹೆಲ್ತ್ ಮಿನಿಸ್ಟರ್ ಆದ ಯುಟಿ ಖಾದರ್ ಅವರಿರಲಿ, ಇವತ್ತು ನಮ್ಮ ಮುಖ್ಯ ಉದ್ದೇಶ ಜನತೆಯ ಆರೋಗ್ಯದ ಕಡೆಗೆ ಕೊಡುವಂತಹ ಒಂದು ದೃಷ್ಟಿಯನ್ನು ಇವತ್ತು ಸರ್ಕಾರ ಇಡುವುದರಿಂದ ಇವತ್ತು ಇಂತಹ ವಿಶೇಷ ಆರೋಗ್ಯದ ದೃಷ್ಟಿಯಿಂದ ಆಗುವಂತಹ ಎಲ್ಲ ಕ್ಲಿನಿಕ್ಗಳಿಗೂ ಸರ್ಕಾರದ ವಿಶೇಷ ಒಂದು ಸಲಹೆ ಹಾಗೂ ಸಹಾಯಗಳನ್ನು ಖಂಡಿತವಾಗಿಯೂ ನೀಡುತ್ತದೆ. ಆದುದರಿಂದ ಇಂತಹ ಕ್ಲಿನಿಕ್ಗಳು ಆದಷ್ಟು ಬಹುಶಃ ಮಂಗಳೂರಿನ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾಗದಲ್ಲೂ ಮೂಡಿಬರಲಿ. ಬಹುಶಃ ಜನತೆಯ ಬಳಿಗೆ ಇಂತಹ ಹೋಮಿಯೋಪತಿ ಕ್ಲಿನಿಕ್ ಹೋಗಿ ಅವರಿಗೆ ಆ ಭಾಗದಲ್ಲಿ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸಗಳು ಆದರೆ ಅದರಿಂದ ಜನತೆ ಬಹಳಷ್ಟು ಪ್ರಯೋಜನಕಾರಿಯಾಗುತ್ತದೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. Chairperson of Active Homeopathy International, Dr. A. Kannan, Executive Director of the Active Homeopathy International, Shivakumar Reddy, Lions Club International, District 317B, District Governor, PMJF Lion K.C. Prabhu, Milagros Parish Priest, Father Valerian de Souza, and others were present. Later, the Managing Director of the clinic, Dr. Shrivals G. Menon, spoke to our reporters and said that Active team is looking forward to roll out 15 centers in the state with 10 centers in Bangalore, and also that they had plans to open 120 centers throughout India in the coming 5 years. In multiple specialties here we have launched a clinic with internationally proclaimed doctors, protocols, with special management for almost every department, major department which is dealing with homeopathy. And there will be a huge array of internationally practicing doctors who will be coming here, who will be visiting patients here, and for all the support from the interest in the media side. Hi, this is Nisha Kothari and you are watching Coastal Times English News. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Mr. Prasad, now you are all right.
ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ ಸ್ಯಾಟ್ರಿಯಾ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ ಸ್ಯಾಟ್ರಿಯಾ 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. For exclusive bookings, contact Property Deal Marketing and Project Management Company, first floor, Netravati Complex, Red Building, near Garodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. Active Homeopathy International. Happy living with Active Homeopathy. Permanent healing without side effects for arthritis, psoriasis, infertility, erectile malfunction, paralysis, diabetes, asthma, BP, etc. Visit Active Homeopathy International, first floor, Blue Square Building, near Juice Junction, Manila. Telephone 9611001001. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture need under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. The Guddali Puja of Bharatiya Nagar Vijay KSRTC Road was held on Thursday, 17th of October. The Guddali Puja of the Bharatiya Nagar Vijay KSRTC Road was held on Thursday, the 17th of October. Mangalore South MLA Mr. J.R. Lobo inaugurated the Guddali Puja by breaking the coconut. Later, Mr. J.R. Lobo addressed the gathering. ಕೊಡಿಯಾಲ್ಗುತ್ತು ಮುಖ್ಯ ರಸ್ತೆ ಅಭಿವೃದ್ಧಿಗೆ ಅದು ನಮ್ಮ ಹಿಂದಿನ ಸಚಿವರಾದ ಆ ರಸ್ತೆ ಬೇಕು, ಯಾವಾಗಲೂ ಅದು ಹಾಳಾಗ್ತದೆ. ಅದನ್ನು ನಾವು ಕಾಂಕ್ರೀಟೀಕರಣ ಮಾಡಲಿಕ್ಕೆ ಅದಕ್ಕೆ 75 ಲಕ್ಷ ರೂಪಾಯಿ ಇಟ್ಟಿದ್ದೀವಿ SFC ಗ್ರಾಂಟ್ನಿಂದ ಮೊನ್ನೆ. ಯಾಕಂದ್ರೆ ಅಲ್ಲಿಂದ ಕೆಲಸಕ್ಕೆ ನಮಗೆ ಡಿವಿಯೇಷನ್ ತಗೊಳ್ಳಿಕ್ಕೆ ಸುಲಭ ಆಗ್ತದೆ. ನಂತರ ನಮ್ಮ ವಿಜಯ್ ಮಾರುಕಟ್ಟೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಬಹಳ ಮಂದಗತಿಯಲ್ಲಿ ಹೋಗ್ತಾ ಇದೆ. ಅದನ್ನು ಹೇಗಾದ್ರೂ ಈ ಸಾರಿ ಕಂಪ್ಲೀಟ್ ಮಾಡಲೇಬೇಕೆಂಬ ಕಾರಣಕ್ಕೆ 1,40,00,000 ರೂಪಾಯಿನ ಅದಕ್ಕೆ ಇಟ್ಟಿದ್ದೀವಿ. ಈ ರೀತಿ ಸುಮಾರು 3 ಲಕ್ಷ ರೂಪಾಯಿ 3,03 ಲಕ್ಷ ರೂಪಾಯಿಯ ಈ ಕಾಮಗಾರಿಗಳಿಗೆ ಈ ಒಂದು ವಾರ್ಡ್ನ ಪದ್ನಲ್ಲಿ ಕೊಡ್ತಾ ಇದ್ದೀವಿ. ಇದು ಈಗ ಬಹುಶಃ ಇನ್ನೂ ಮುಂದೆ ಬರುವಾಗ ಬೇರೆ ಬೇರೆ ಇದರಲ್ಲಿ ಜಾಸ್ತಿ ಕಾಮಗಾರಿಗಳಿಗೆ ನಾವು ಒತ್ತನ್ನು ಕೊಡ್ತಾ ಇದ್ದೀವಿ. Mr. N.A. Damodar Shetty, Mr. T.K. Sudeep, Corporator, Mr. Prakash and others were present. The Yenapoya Foundation, a unit of the Yenapoya Molding Kunim Memorial Educational and Charitable Trust, will be organizing the Academic Excellence Award function on the 19th of October at 3 p.m. at the Endurance Zone of Yenapoya University, informed the press release. That's all for now. See you with more news on the same channel at the same time. We're ending the